ಎಫ್ಐಆರ್ ದಾಖಲಾಗಿದೆ. ಕಾರಣ ನಟಿ ರಮ್ಯಾ ವಿರುದ್ಧ ಅವಾಚ್ಯ ಪದ ಬಳಕೆ ಹಿನ್ನೆಲೆಯಲ್ಲಿ ದೂರು ದಾಖಲಾಗಿದೆ. ತೇಜವಧೆ ಮಾಡಿದ್ದಾರೆ ಅಂತ ಅಜುಲಾ ಅನುರಾಗ್ ದೂರನ್ನು ಕೊಟ್ಟಿದ್ದಾರೆ. ಬಿಎನ್ಎಸ್ ಸೆಕ್ಷನ್ 79 ಅಡಿ ದೂರು ದಾಖಲಾಗಿದೆ. ನಟಿ ರಮ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಈಗಾಗಲೇ ಜೈಲು ಕಂಬಿ ಎಣಿಸ್ತಾ ಇದ್ದಾರೆ. ಸೊ ಕೋರ್ಟ್ ಅಲ್ಲೂ ಕೂಡ ಇದೇ ವಿಚಾರದ ಬಗ್ಗೆ ವಾದ ಪ್ರತಿವಾದ ನಡೀತಾ ಇದೆ. ಸೊ ಜೊತೆಗೆ ಈಗ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಇವರ ವಿರುದ್ಧ ಅವಾಚ್ಯ ಶಬ್ದವನ್ನ ಬಳಸಿದ್ದಾರೆ, ನಿಂದನೆ ಮಾಡಿದ್ದಾರೆ ಎನ್ನುವಂಥದ್ದು ಆರೋಪ ಈಗ ಬಸವನಗೌಡ ಪಾಟೀಲ್ ಯತ್ನಾಳ್ ಮೇಲಿರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಸವನಗೌಡ ಪಾಟೀಲ್ ಯತ್ನಾಳ್ ಮೇಲೆ ಎಫ್ಐಆರ್ ದಾಖಲಾಗಿದೆ. ಕಾರಣ ನಟಿ ರಮ್ಯಾ ವಿರುದ್ಧ ಅವಾಚ್ಯ ಪದ ಬಳಕೆ ಆರೋಪ ಹಿನ್ನೆಲೆ ಇವರ ಮೇಲೆ ದೂರು ದಾಖಲಾಗಿದೆ. ತೇಜೋವಧೆ ಮಾಡಿದ್ದಾರೆ ಅಂತ ಅಜುಲಾ ಅನುರಾಧ ಎನ್ನುವರು ದೂರನ್ನ ಕೊಟ್ಟಿದ್ದಾರೆ ಬಸವನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ. ಬಿಎನ್ಎಸ್ ಸೆಕ್ಷನ್ 79 ಅಡಿ ಈಗ ದೂರು ದಾಖಲಾಗಿದೆ. ಎಫ್ಐಆರ್ ದಾಖಲಾಗಿದೆ. ಕಾರಣ ನಟಿ ರಮ್ಯಾ ವಿರುದ್ಧ ಅವಾಚ್ಯ ಪದ ಬಳಕೆ ಹಿನ್ನೆಲೆಯಲ್ಲಿ ದೂರು ದಾಖಲಾಗಿದೆ. ತೇಜವಧೆ ಮಾಡಿದ್ದಾರೆ ಅಂತ ಅಜುಲಾ ಅನುರಾಗ್ ದೂರನ್ನು ಕೊಟ್ಟಿದ್ದಾರೆ. ಬಿಎನ್ಎಸ್ ಸೆಕ್ಷನ್ 79 ಅಡಿ ದೂರು ದಾಖಲಾಗಿದೆ. ನಟಿ ರಮ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಈಗಾಗಲೇ ಜೈಲು ಕಂಬಿ ಎಣಿಸ್ತಾ ಇದ್ದಾರೆ. ಸೊ ಕೋರ್ಟ್ ಅಲ್ಲೂ ಕೂಡ ಇದೇ ವಿಚಾರದ ಬಗ್ಗೆ ವಾದ ಪ್ರತಿವಾದ ನಡೀತಾ ಇದೆ. ಸೊ ಜೊತೆಗೆ ಈಗ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಇವರ ವಿರುದ್ಧ ಅವಾಚ್ಯ ಶಬ್ದವನ್ನ ಬಳಸಿದ್ದಾರೆ, ನಿಂದನೆ ಮಾಡಿದ್ದಾರೆ ಎನ್ನುವಂಥದ್ದು ಆರೋಪ ಈಗ ಬಸವನಗೌಡ ಪಾಟೀಲ್ ಯತ್ನಾಳ್ ಮೇಲಿರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಸವನಗೌಡ ಪಾಟೀಲ್ ಯತ್ನಾಳ್ ಮೇಲೆ ಎಫ್ಐಆರ್ ದಾಖಲಾಗಿದೆ. ಕಾರಣ ನಟಿ ರಮ್ಯಾ ವಿರುದ್ಧ ಅವಾಚ್ಯ ಪದ ಬಳಕೆ ಆರೋಪ ಹಿನ್ನೆಲೆ ಇವರ ಮೇಲೆ ದೂರು ದಾಖಲಾಗಿದೆ. ತೇಜೋವಧೆ ಮಾಡಿದ್ದಾರೆ ಅಂತ ಅಜುಲಾ ಅನುರಾಧ ಎನ್ನುವರು ದೂರನ್ನ ಕೊಟ್ಟಿದ್ದಾರೆ ಬಸವನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ. ಬಿಎನ್ಎಸ್ ಸೆಕ್ಷನ್ 79 ಅಡಿ ಈಗ ದೂರು ದಾಖಲಾಗಿದೆ. ಎಫ್ಐಆರ್ ದಾಖಲಾಗಿದೆ. ಕಾರಣ ನಟಿ ರಮ್ಯಾ ವಿರುದ್ಧ ಅವಾಚ್ಯ ಪದ ಬಳಕೆ ಹಿನ್ನೆಲೆಯಲ್ಲಿ ದೂರು ದಾಖಲಾಗಿದೆ. ತೇಜವಧೆ ಮಾಡಿದ್ದಾರೆ ಅಂತ ಅಜುಲಾ ಅನುರಾಗ್ ದೂರನ್ನು ಕೊಟ್ಟಿದ್ದಾರೆ. ಬಿಎನ್ಎಸ್ ಸೆಕ್ಷನ್ 79 ಅಡಿ ದೂರು ದಾಖಲಾಗಿದೆ. ನಟಿ ರಮ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಈಗಾಗಲೇ ಜೈಲು ಕಂಬಿ ಎಣಿಸ್ತಾ ಇದ್ದಾರೆ. ಸೊ ಕೋರ್ಟ್ ಅಲ್ಲೂ ಕೂಡ ಇದೇ ವಿಚಾರದ ಬಗ್ಗೆ ವಾದ ಪ್ರತಿವಾದ ನಡೀತಾ ಇದೆ. ಸೊ ಜೊತೆಗೆ ಈಗ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಇವರ ವಿರುದ್ಧ ಅವಾಚ್ಯ ಶಬ್ದವನ್ನ ಬಳಸಿದ್ದಾರೆ, ನಿಂದನೆ ಮಾಡಿದ್ದಾರೆ ಎನ್ನುವಂಥದ್ದು ಆರೋಪ ಈಗ ಬಸವನಗೌಡ ಪಾಟೀಲ್ ಯತ್ನಾಳ್ ಮೇಲಿರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಸವನಗೌಡ ಪಾಟೀಲ್ ಯತ್ನಾಳ್ ಮೇಲೆ ಎಫ್ಐಆರ್ ದಾಖಲಾಗಿದೆ. ಕಾರಣ ನಟಿ ರಮ್ಯಾ ವಿರುದ್ಧ ಅವಾಚ್ಯ ಪದ ಬಳಕೆ ಆರೋಪ ಹಿನ್ನೆಲೆ ಇವರ ಮೇಲೆ ದೂರು ದಾಖಲಾಗಿದೆ. ತೇಜೋವಧೆ ಮಾಡಿದ್ದಾರೆ ಅಂತ ಅಜುಲಾ ಅನುರಾಧ ಎನ್ನುವರು ದೂರನ್ನ ಕೊಟ್ಟಿದ್ದಾರೆ ಬಸವನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ. ಬಿಎನ್ಎಸ್ ಸೆಕ್ಷನ್ 79 ಅಡಿ ಈಗ ದೂರು ದಾಖಲಾಗಿದೆ. ಎಫ್ಐಆರ್ ದಾಖಲಾಗಿದೆ. ಕಾರಣ ನಟಿ ರಮ್ಯಾ ವಿರುದ್ಧ ಅವಾಚ್ಯ ಪದ ಬಳಕೆ ಹಿನ್ನೆಲೆಯಲ್ಲಿ ದೂರು ದಾಖಲಾಗಿದೆ. ತೇಜವಧೆ ಮಾಡಿದ್ದಾರೆ ಅಂತ ಅಜುಲಾ ಅನುರಾಗ್ ದೂರನ್ನು ಕೊಟ್ಟಿದ್ದಾರೆ. ಬಿಎನ್ಎಸ್ ಸೆಕ್ಷನ್ 79 ಅಡಿ ದೂರು ದಾಖಲಾಗಿದೆ. ನಟಿ ರಮ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಈಗಾಗಲೇ ಜೈಲು ಕಂಬಿ ಎಣಿಸ್ತಾ ಇದ್ದಾರೆ. ಸೊ ಕೋರ್ಟ್ ಅಲ್ಲೂ ಕೂಡ ಇದೇ ವಿಚಾರದ ಬಗ್ಗೆ ವಾದ ಪ್ರತಿವಾದ ನಡೀತಾ ಇದೆ. ಸೊ ಜೊತೆಗೆ ಈಗ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಇವರ ವಿರುದ್ಧ ಅವಾಚ್ಯ ಶಬ್ದವನ್ನ ಬಳಸಿದ್ದಾರೆ, ನಿಂದನೆ ಮಾಡಿದ್ದಾರೆ ಎನ್ನುವಂಥದ್ದು ಆರೋಪ ಈಗ ಬಸವನಗೌಡ ಪಾಟೀಲ್ ಯತ್ನಾಳ್ ಮೇಲಿರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಸವನಗೌಡ ಪಾಟೀಲ್ ಯತ್ನಾಳ್ ಮೇಲೆ ಎಫ್ಐಆರ್ ದಾಖಲಾಗಿದೆ. ಕಾರಣ ನಟಿ ರಮ್ಯಾ ವಿರುದ್ಧ ಅವಾಚ್ಯ ಪದ ಬಳಕೆ ಆರೋಪ ಹಿನ್ನೆಲೆ ಇವರ ಮೇಲೆ ದೂರು ದಾಖಲಾಗಿದೆ. ತೇಜೋವಧೆ ಮಾಡಿದ್ದಾರೆ ಅಂತ ಅಜುಲಾ ಅನುರಾಧ ಎನ್ನುವರು ದೂರನ್ನ ಕೊಟ್ಟಿದ್ದಾರೆ ಬಸವನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ. ಬಿಎನ್ಎಸ್ ಸೆಕ್ಷನ್ 79 ಅಡಿ ಈಗ ದೂರು ದಾಖಲಾಗಿದೆ. ಎಫ್ಐಆರ್ ದಾಖಲಾಗಿದೆ. ಕಾರಣ ನಟಿ ರಮ್ಯಾ ವಿರುದ್ಧ ಅವಾಚ್ಯ ಪದ ಬಳಕೆ ಹಿನ್ನೆಲೆಯಲ್ಲಿ ದೂರು ದಾಖಲಾಗಿದೆ. ತೇಜವಧೆ ಮಾಡಿದ್ದಾರೆ ಅಂತ ಅಜುಲಾ ಅನುರಾಗ್ ದೂರನ್ನು ಕೊಟ್ಟಿದ್ದಾರೆ. ಬಿಎನ್ಎಸ್ ಸೆಕ್ಷನ್ 79 ಅಡಿ ದೂರು ದಾಖಲಾಗಿದೆ. ನಟಿ ರಮ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಈಗಾಗಲೇ ಜೈಲು ಕಂಬಿ ಎಣಿಸ್ತಾ ಇದ್ದಾರೆ. ಸೊ ಕೋರ್ಟ್ ಅಲ್ಲೂ ಕೂಡ ಇದೇ ವಿಚಾರದ ಬಗ್ಗೆ ವಾದ ಪ್ರತಿವಾದ ನಡೀತಾ ಇದೆ. ಸೊ ಜೊತೆಗೆ ಈಗ
ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಇವರ ವಿರುದ್ಧ ಅವಾಚ್ಯ ಶಬ್ದವನ್ನ ಬಳಸಿದ್ದಾರೆ, ನಿಂದನೆ ಮಾಡಿದ್ದಾರೆ ಎನ್ನುವಂಥದ್ದು ಆರೋಪ ಈಗ ಬಸವನಗೌಡ ಪಾಟೀಲ್ ಯತ್ನಾಳ್ ಮೇಲಿರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಸವನಗೌಡ ಪಾಟೀಲ್ ಯತ್ನಾಳ್ ಮೇಲೆ ಎಫ್ಐಆರ್ ದಾಖಲಾಗಿದೆ. ಕಾರಣ ನಟಿ ರಮ್ಯಾ ವಿರುದ್ಧ ಅವಾಚ್ಯ ಪದ ಬಳಕೆ ಆರೋಪ ಹಿನ್ನೆಲೆ ಇವರ ಮೇಲೆ ದೂರು ದಾಖಲಾಗಿದೆ. ತೇಜೋವಧೆ ಮಾಡಿದ್ದಾರೆ ಅಂತ ಅಜುಲಾ ಅನುರಾಧ ಎನ್ನುವರು ದೂರನ್ನ ಕೊಟ್ಟಿದ್ದಾರೆ. ಬಸವನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಬಿಎನ್ಎಸ್ ಸೆಕ್ಷನ್ 79 ಅಡಿ ಈಗ ದೂರು ದಾಖಲಾಗಿದೆ. ಎಫ್ಐಆರ್ ದಾಖಲಾಗಿದೆ. ಕಾರಣ ನಟಿ ರಮ್ಯಾ ವಿರುದ್ಧ ಅವಾಚ್ಯ ಪದ ಬಳಕೆ ಹಿನ್ನೆಲೆಯಲ್ಲಿ ದೂರು ದಾಖಲಾಗಿದೆ. ತೇಜೋವಧೆ ಮಾಡಿದ್ದಾರೆ ಅಂತ ಅಜುಲಾ ಅನುರಾಧ್ ದೂರನ್ನ ಕೊಟ್ಟಿದ್ದಾರೆ. ಬಿಎನ್ಎಸ್ ಸೆಕ್ಷನ್ 79 ಅಡಿ ದೂರು ದಾಖಲಾಗಿದೆ. ನಟಿ ರಮ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಈಗಾಗಲೇ ಜೈಲು ಕಂಬಿ ಎಣಿಸ್ತಾ ಇದ್ದಾರೆ. ಸೊ ಕೋರ್ಟ್ ಅಲ್ಲೂ ಕೂಡ ಇದೇ ವಿಚಾರದ ಬಗ್ಗೆ ವಾದ ಪ್ರತಿವಾದ ನಡೀತಾ ಇದೆ. ಸೊ ಜೊತೆಗೆ ಈಗ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಇವರ ವಿರುದ್ಧ ಅವಾಚ್ಯ ಶಬ್ದವನ್ನ ಬಳಸಿದ್ದಾರೆ, ನಿಂದನೆ ಮಾಡಿದ್ದಾರೆ ಎನ್ನುವಂಥದ್ದು ಆರೋಪ ಈಗ ಬಸವನಗೌಡ ಪಾಟೀಲ್ ಯತ್ನಾಳ್ ಮೇಲಿರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಸವನಗೌಡ ಪಾಟೀಲ್ ಯತ್ನಾಳ್ ಮೇಲೆ ಎಫ್ಐಆರ್ ದಾಖಲಾಗಿದೆ. ಕಾರಣ ನಟಿ ರಮ್ಯಾ ವಿರುದ್ಧ ಅವಾಚ್ಯ ಪದ ಬಳಕೆ ಆರೋಪ ಹಿನ್ನೆಲೆ ಇವರ ಮೇಲೆ ದೂರು ದಾಖಲಾಗಿದೆ. ತೇಜೋವಧೆ ಮಾಡಿದ್ದಾರೆ ಅಂತ ಅಜುಲಾ ಅನುರಾಧ ಎನ್ನುವರು ದೂರನ್ನ ಕೊಟ್ಟಿದ್ದಾರೆ. ಬಸವನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಬಿಎನ್ಎಸ್ ಸೆಕ್ಷನ್ 79 ಅಡಿ ಈಗ ದೂರು ದಾಖಲಾಗಿದೆ. ಎಫ್ಐಆರ್ ದಾಖಲಾಗಿದೆ. ಕಾರಣ ನಟಿ ರಮ್ಯಾ ವಿರುದ್ಧ ಅವಾಚ್ಯ ಪದ ಬಳಕೆ ಹಿನ್ನೆಲೆಯಲ್ಲಿ ದೂರು ದಾಖಲಾಗಿದೆ. ತೇಜೋವಧೆ ಮಾಡಿದ್ದಾರೆ ಅಂತ ಅಜುಲಾ ಅನುರಾಧ್ ದೂರನ್ನ ಕೊಟ್ಟಿದ್ದಾರೆ. ಬಿಎನ್ಎಸ್ ಸೆಕ್ಷನ್ 79 ಅಡಿ ದೂರು ದಾಖಲಾಗಿದೆ. ನಟಿ ರಮ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಈಗಾಗಲೇ ಜೈಲು ಕಂಬಿ ಎಣಿಸ್ತಾ ಇದ್ದಾರೆ. ಸೊ ಕೋರ್ಟ್ ಅಲ್ಲೂ ಕೂಡ ಇದೇ ವಿಚಾರದ ಬಗ್ಗೆ ವಾದ ಪ್ರತಿವಾದ ನಡೀತಾ ಇದೆ. ಸೊ ಜೊತೆಗೆ ಈಗ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಇವರ ವಿರುದ್ಧ ಅವಾಚ್ಯ ಶಬ್ದವನ್ನ ಬಳಸಿದ್ದಾರೆ, ನಿಂದನೆ ಮಾಡಿದ್ದಾರೆ ಎನ್ನುವಂಥದ್ದು ಆರೋಪ ಈಗ ಬಸವನಗೌಡ ಪಾಟೀಲ್ ಯತ್ನಾಳ್ ಮೇಲಿರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಸವನಗೌಡ ಪಾಟೀಲ್ ಯತ್ನಾಳ್ ಮೇಲೆ ಎಫ್ಐಆರ್ ದಾಖಲಾಗಿದೆ. ಕಾರಣ ನಟಿ ರಮ್ಯಾ ವಿರುದ್ಧ ಅವಾಚ್ಯ ಪದ ಬಳಕೆ ಆರೋಪ ಹಿನ್ನೆಲೆ ಇವರ ಮೇಲೆ ದೂರು ದಾಖಲಾಗಿದೆ. ತೇಜೋವಧೆ ಮಾಡಿದ್ದಾರೆ ಅಂತ ಅಜುಲಾ ಅನುರಾಧ ಎನ್ನುವರು ದೂರನ್ನ ಕೊಟ್ಟಿದ್ದಾರೆ. ಬಸವನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಬಿಎನ್ಎಸ್ ಸೆಕ್ಷನ್ 79 ಅಡಿ ಈಗ ದೂರು ದಾಖಲಾಗಿದೆ. ಎಫ್ಐಆರ್ ದಾಖಲಾಗಿದೆ. ಕಾರಣ ನಟಿ ರಮ್ಯಾ ವಿರುದ್ಧ ಅವಾಚ್ಯ ಪದ ಬಳಕೆ ಹಿನ್ನೆಲೆಯಲ್ಲಿ ದೂರು ದಾಖಲಾಗಿದೆ. ತೇಜೋವಧೆ ಮಾಡಿದ್ದಾರೆ ಅಂತ ಅಜುಲಾ ಅನುರಾಧ್ ದೂರನ್ನ ಕೊಟ್ಟಿದ್ದಾರೆ. ಬಿಎನ್ಎಸ್ ಸೆಕ್ಷನ್ 79 ಅಡಿ ದೂರು ದಾಖಲಾಗಿದೆ. ನಟಿ ರಮ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಈಗಾಗಲೇ ಜೈಲು ಕಂಬಿ ಎಣಿಸ್ತಾ ಇದ್ದಾರೆ. ಸೊ ಕೋರ್ಟ್ ಅಲ್ಲೂ ಕೂಡ ಇದೇ ವಿಚಾರದ ಬಗ್ಗೆ ವಾದ ಪ್ರತಿವಾದ ನಡೀತಾ ಇದೆ. ಸೊ ಜೊತೆಗೆ ಈಗ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಇವರ ವಿರುದ್ಧ ಅವಾಚ್ಯ ಶಬ್ದವನ್ನ ಬಳಸಿದ್ದಾರೆ, ನಿಂದನೆ ಮಾಡಿದ್ದಾರೆ ಎನ್ನುವಂಥದ್ದು ಆರೋಪ ಈಗ ಬಸವನಗೌಡ ಪಾಟೀಲ್ ಯತ್ನಾಳ್ ಮೇಲಿರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಸವನಗೌಡ ಪಾಟೀಲ್ ಯತ್ನಾಳ್ ಮೇಲೆ ಎಫ್ಐಆರ್ ದಾಖಲಾಗಿದೆ. ಕಾರಣ ನಟಿ ರಮ್ಯಾ ವಿರುದ್ಧ ಅವಾಚ್ಯ ಪದ ಬಳಕೆ ಆರೋಪ ಹಿನ್ನೆಲೆ ಇವರ ಮೇಲೆ ದೂರು ದಾಖಲಾಗಿದೆ. ತೇಜೋವಧೆ ಮಾಡಿದ್ದಾರೆ ಅಂತ ಅಜುಲಾ ಅನುರಾಧ ಎನ್ನುವರು ದೂರನ್ನ ಕೊಟ್ಟಿದ್ದಾರೆ. ಬಸವನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಬಿಎನ್ಎಸ್ ಸೆಕ್ಷನ್ 79 ಅಡಿ ಈಗ ದೂರು ದಾಖಲಾಗಿದೆ. ಎಫ್ಐಆರ್ ದಾಖಲಾಗಿದೆ. ಕಾರಣ ನಟಿ ರಮ್ಯಾ ವಿರುದ್ಧ ಅವಾಚ್ಯ ಪದ ಬಳಕೆ ಹಿನ್ನೆಲೆಯಲ್ಲಿ ದೂರು ದಾಖಲಾಗಿದೆ. ತೇಜೋವಧೆ ಮಾಡಿದ್ದಾರೆ ಅಂತ ಅಜುಲಾ ಅನುರಾಧ್ ದೂರನ್ನ ಕೊಟ್ಟಿದ್ದಾರೆ. ಬಿಎನ್ಎಸ್ ಸೆಕ್ಷನ್ 79 ಅಡಿ ದೂರು ದಾಖಲಾಗಿದೆ. ನಟಿ ರಮ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಈಗಾಗಲೇ ಜೈಲು ಕಂಬಿ ಎಣಿಸ್ತಾ ಇದ್ದಾರೆ. ಸೊ ಕೋರ್ಟ್ ಅಲ್ಲೂ ಕೂಡ ಇದೇ ವಿಚಾರದ ಬಗ್ಗೆ ವಾದ ಪ್ರತಿವಾದ ನಡೀತಾ ಇದೆ. ಸೊ ಜೊತೆಗೆ ಈಗ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಇವರ ವಿರುದ್ಧ ಅವಾಚ್ಯ ಶಬ್ದವನ್ನ ಬಳಸಿದ್ದಾರೆ, ನಿಂದನೆ ಮಾಡಿದ್ದಾರೆ ಎನ್ನುವಂಥದ್ದು ಆರೋಪ ಈಗ ಬಸವನಗೌಡ ಪಾಟೀಲ್ ಯತ್ನಾಳ್ ಮೇಲಿರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಸವನಗೌಡ ಪಾಟೀಲ್ ಯತ್ನಾಳ್ ಮೇಲೆ ಎಫ್ಐಆರ್ ದಾಖಲಾಗಿದೆ. ಕಾರಣ ನಟಿ ರಮ್ಯಾ ವಿರುದ್ಧ ಅವಾಚ್ಯ ಪದ ಬಳಕೆ ಆರೋಪ ಹಿನ್ನೆಲೆ ಇವರ ಮೇಲೆ ದೂರು ದಾಖಲಾಗಿದೆ. ತೇಜೋವಧೆ ಮಾಡಿದ್ದಾರೆ ಅಂತ ಅಜುಲಾ ಅನುರಾಧ ಎನ್ನುವರು ದೂರನ್ನ ಕೊಟ್ಟಿದ್ದಾರೆ. ಬಸವನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಬಿಎನ್ಎಸ್ ಸೆಕ್ಷನ್ 79 ಅಡಿ ಈಗ ದೂರು ದಾಖಲಾಗಿದೆ.
ಎಫ್ಐಆರ್ ದಾಖಲಾಗಿದೆ. ಕಾರಣ ನಟಿ ರನ್ಯಾ ವಿರುದ್ಧ ಅವಾಚ್ಯ ಪದ ಬಳಕೆ ಹಿನ್ನೆಲೆಯಲ್ಲಿ ದೂರು ದಾಖಲಾಗಿದೆ. ತೇಜವಧೆ ಮಾಡಿದ್ದಾರೆ ಅಂತ ಅಜುಲಾ ಅನುರಾಗ್ ದೂರನ್ನು ಕೊಟ್ಟಿದ್ದಾರೆ. ಬಿಎನ್ಎಸ್ ಸೆಕ್ಷನ್ 79 ಅಡಿ ದೂರು ದಾಖಲಾಗಿದೆ. ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಈಗಾಗಲೇ ಜೈಲು ಕಂಬಿ ಎಣಿಸ್ತಾ ಇದ್ದಾರೆ. ಸೊ ಕೋರ್ಟ್ ಅಲ್ಲೂ ಕೂಡ ಇದೇ ವಿಚಾರದ ಬಗ್ಗೆ ವಾದ ಪ್ರತಿವಾದ ನಡೀತಾ ಇದೆ. ಸೊ ಜೊತೆಗೆ ಈಗ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಇವರ ವಿರುದ್ಧ ಅವಾಚ್ಯ ಶಬ್ದವನ್ನ ಬಳಸಿದ್ದಾರೆ, ನಿಂದನೆ ಮಾಡಿದ್ದಾರೆ ಎನ್ನುವಂಥದ್ದು ಆರೋಪ ಈಗ ಬಸವನಗೌಡ ಪಾಟೀಲ್ ಯತ್ನಾಳ್ ಮೇಲಿರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಸವನಗೌಡ ಪಾಟೀಲ್ ಯತ್ನಾಳ್ ಮೇಲೆ ಎಫ್ಐಆರ್ ದಾಖಲಾಗಿದೆ. ಕಾರಣ ನಟಿ ರನ್ಯಾ ವಿರುದ್ಧ ಅವಾಚ್ಯ ಪದ ಬಳಕೆ ಆರೋಪ ಹಿನ್ನೆಲೆ ಇವರ ಮೇಲೆ ದೂರು ದಾಖಲಾಗಿದೆ. ತೇಜೋವಧೆ ಮಾಡಿದ್ದಾರೆ ಅಂತ ಅಜುಲಾ ಅನುರಾಧ ಎನ್ನುವರು ದೂರನ್ನ ಕೊಟ್ಟಿದ್ದಾರೆ ಬಸವನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ. ಬಿಎನ್ಎಸ್ ಸೆಕ್ಷನ್ 79 ಅಡಿ ಈಗ ದೂರು ದಾಖಲಾಗಿದೆ. ಎಫ್ಐಆರ್ ದಾಖಲಾಗಿದೆ. ಕಾರಣ ನಟಿ ರನ್ಯಾ ವಿರುದ್ಧ ಅವಾಚ್ಯ ಪದ ಬಳಕೆ ಹಿನ್ನೆಲೆಯಲ್ಲಿ ದೂರು ದಾಖಲಾಗಿದೆ. ತೇಜವಧೆ ಮಾಡಿದ್ದಾರೆ ಅಂತ ಅಜುಲಾ ಅನುರಾಗ್ ದೂರನ್ನು ಕೊಟ್ಟಿದ್ದಾರೆ. ಬಿಎನ್ಎಸ್ ಸೆಕ್ಷನ್ 79 ಅಡಿ ದೂರು ದಾಖಲಾಗಿದೆ. ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಈಗಾಗಲೇ ಜೈಲು ಕಂಬಿ ಎಣಿಸ್ತಾ ಇದ್ದಾರೆ. ಸೊ ಕೋರ್ಟ್ ಅಲ್ಲೂ ಕೂಡ ಇದೇ ವಿಚಾರದ ಬಗ್ಗೆ ವಾದ ಪ್ರತಿವಾದ ನಡೀತಾ ಇದೆ. ಸೊ ಜೊತೆಗೆ ಈಗ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಇವರ ವಿರುದ್ಧ ಅವಾಚ್ಯ ಶಬ್ದವನ್ನ ಬಳಸಿದ್ದಾರೆ, ನಿಂದನೆ ಮಾಡಿದ್ದಾರೆ ಎನ್ನುವಂಥದ್ದು ಆರೋಪ ಈಗ ಬಸವನಗೌಡ ಪಾಟೀಲ್ ಯತ್ನಾಳ್ ಮೇಲಿರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಸವನಗೌಡ ಪಾಟೀಲ್ ಯತ್ನಾಳ್ ಮೇಲೆ ಎಫ್ಐಆರ್ ದಾಖಲಾಗಿದೆ. ಕಾರಣ ನಟಿ ರನ್ಯಾ ವಿರುದ್ಧ ಅವಾಚ್ಯ ಪದ ಬಳಕೆ ಆರೋಪ ಹಿನ್ನೆಲೆ ಇವರ ಮೇಲೆ ದೂರು ದಾಖಲಾಗಿದೆ. ತೇಜೋವಧೆ ಮಾಡಿದ್ದಾರೆ ಅಂತ ಅಜುಲಾ ಅನುರಾಧ ಎನ್ನುವರು ದೂರನ್ನ ಕೊಟ್ಟಿದ್ದಾರೆ ಬಸವನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ. ಬಿಎನ್ಎಸ್ ಸೆಕ್ಷನ್ 79 ಅಡಿ ಈಗ ದೂರು ದಾಖಲಾಗಿದೆ. ಎಫ್ಐಆರ್ ದಾಖಲಾಗಿದೆ. ಕಾರಣ ನಟಿ ರನ್ಯಾ ವಿರುದ್ಧ ಅವಾಚ್ಯ ಪದ ಬಳಕೆ ಹಿನ್ನೆಲೆಯಲ್ಲಿ ದೂರು ದಾಖಲಾಗಿದೆ. ತೇಜವಧೆ ಮಾಡಿದ್ದಾರೆ ಅಂತ ಅಜುಲಾ ಅನುರಾಗ್ ದೂರನ್ನು ಕೊಟ್ಟಿದ್ದಾರೆ. ಬಿಎನ್ಎಸ್ ಸೆಕ್ಷನ್ 79 ಅಡಿ ದೂರು ದಾಖಲಾಗಿದೆ. ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಈಗಾಗಲೇ ಜೈಲು ಕಂಬಿ ಎಣಿಸ್ತಾ ಇದ್ದಾರೆ. ಸೊ ಕೋರ್ಟ್ ಅಲ್ಲೂ ಕೂಡ ಇದೇ ವಿಚಾರದ ಬಗ್ಗೆ ವಾದ ಪ್ರತಿವಾದ ನಡೀತಾ ಇದೆ. ಸೊ ಜೊತೆಗೆ ಈಗ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಇವರ ವಿರುದ್ಧ ಅವಾಚ್ಯ ಶಬ್ದವನ್ನ ಬಳಸಿದ್ದಾರೆ, ನಿಂದನೆ ಮಾಡಿದ್ದಾರೆ ಎನ್ನುವಂಥದ್ದು ಆರೋಪ ಈಗ ಬಸವನಗೌಡ ಪಾಟೀಲ್ ಯತ್ನಾಳ್ ಮೇಲಿರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಸವನಗೌಡ ಪಾಟೀಲ್ ಯತ್ನಾಳ್ ಮೇಲೆ ಎಫ್ಐಆರ್ ದಾಖಲಾಗಿದೆ. ಕಾರಣ ನಟಿ ರನ್ಯಾ ವಿರುದ್ಧ ಅವಾಚ್ಯ ಪದ ಬಳಕೆ ಆರೋಪ ಹಿನ್ನೆಲೆ ಇವರ ಮೇಲೆ ದೂರು ದಾಖಲಾಗಿದೆ. ತೇಜೋವಧೆ ಮಾಡಿದ್ದಾರೆ ಅಂತ ಅಜುಲಾ ಅನುರಾಧ ಎನ್ನುವರು ದೂರನ್ನ ಕೊಟ್ಟಿದ್ದಾರೆ ಬಸವನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ. ಬಿಎನ್ಎಸ್ ಸೆಕ್ಷನ್ 79 ಅಡಿ ಈಗ ದೂರು ದಾಖಲಾಗಿದೆ.